ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತ ಏನ್ ಶಾಕ್ ತಗೋತೀರಾ? ಜೈಲಲ್ಲಿ ಇರ್ತೀನಿ ಅಂದೆ ನೋಡಿ, ನಾನ್ ಇವ್ರಿಗೆ ಅಡ್ಜಸ್ಟ್ ಆಗ್ತಾ ಇದೀನಿ, ಆದ್ರೆ ಇವ್ರೇ ನನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಅಯ್ಯೋ ರೇಖಾ ಅವ್ರೆ, ಮಕ್ಳು ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವೇ ಮಕ್ಳಿಗೆ ಅಡ್ಜಸ್ಟ್ ಆಗ್ಬೇಕು. ಅದೇ ತಾಯಂದ್ರ ಲಕ್ಷಣ. ಹಾ, ನೀವೇನು 100 ಮಕ್ಳು ಎತ್ಬಿಟ್ಟಿದೀರಾ ಅಡ್ಜಸ್ಟ್ ಆಗಕ್ಕೆ? ಅಯ್ಯೋ ಹಾಗಲ್ಲ ರೇಖಾ ಅವ್ರೆ, ಇದೇ ಮಕ್ಳು ನಿಮ್ ಹೋಟೆಲ್ ಹುಟ್ಟಿದ್ರೆ ನೀವ್ ಹೀಗೆ ನೋಡ್ಕೋತಾ ಇದ್ರಾ? ಸರಿ ಆಯ್ತು, ನೋಡ್ಕೋತೀನಿ, ನೋಡ್ಕೊಳ್ಳೋಣ. ಸುಮ್ನೆ ಇರ್ರಿ ಸಾಕು, ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಮಕ್ಳು ಬೇಕು ಅನ್ನೋದ್ ಮುಖ್ಯ ಅಲ್ಲ ರೀ, ಮಕ್ಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಬರೀ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಮಕ್ಕಳು ನೋಡ್ಕೋತೀನಿ, ಮಕ್ಕಳಂದ್ರೆ ಹಿಂಗಿರ್ಬೇಕು, ಮಕ್ಕಳನ್ನ ಮುದ್ದು ಮಾಡ್ಬೇಕು ಅಂತೀರಾ. ಆದ್ರೆ ನಿಜವಾದ ಮಕ್ಕಳಿದ್ರೆ ಅವ್ರ ಜೊತೆ ಜಗಳ ಮಾಡ್ತೀರಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೊದ್ಲು ಪೇಷನ್ಸ್ ಇರ್ಬೇಕು ರೇಖಾ. ಇವ್ರ ಜೊತೆ ಇದ್ರೆ ಪೇಷನ್ಸ್ ಇರಲ್ಲ, ಪೇಷಂಟ್ ಆಗ್ಬಿಡ್ತೀನಿ. ನಾನ್ ಬರ್ತೀನಿ. ಅಲ್ಲ, ನಾವ್ ಮಾತಾಡ್ತಾ ಇದ್ರು ಹಾಗೆ ಹೋಗ್ತಿದಾರಲ್ಲ, ಏನಾಯ್ತು ಇವ್ರಿಗೆ? ಅಯ್ಯೋ ಅನ್ಪೂರ್ಣ ಅವ್ರೆ, ನಾವ್ ಬೈದ್ವಿ ಅಂತ ಇವ್ರೇನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನನಗ್ ಭಯ ಆಗ್ತಿದೆ. ನಮ್ ರೇಖಾ ಆತರ ಎಲ್ಲ ಮಾಡ್ಕೊಳಲ್ಲ. ಮಕ್ಳಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ದೇವಸ್ಥಾನಕ್ ಬೇಡ್ಕೊಳಕ್ ಹೋಗಿದಾರೆ ಅನ್ಸತ್ತೆ. ಬರ್ತಾರ ಬಿಡಿ. ಮಕ್ಳ, ನೀವ್ ಹೋಗಿ ಆಟ ಆಡ್ಕೊಳ್ಳಿ, ಆಮೇಲೆ ನಾನ್ ನಿಮ್ಗೆ ತಿಂಡಿ ಕೊಡ್ತೀನಿ. ಓಕೆ ಓಕೆ. ಎಲ್ಲಿ ಹೋಗ್ತಿದ್ದೀರಾ? ಅಯ್ಯೋ ದೇವ್ರೆ. ಅಮ್ಮೇ, ಮಕ್ಕಳು ಆಟ ಆಡ್ತಿದಾರೆ, ಬಾ ನಾವಿಲ್ಲೇ ಕುಂಟೆ ಬಿಲ್ ಆಟ ಆಡೋಣ. ರೇಖಾ, ಎಲ್ರು ಎಲ್ಲಿದ್ದೀರಾ? ರೇಖಾ ಫೋನ್ ಮಾಡಿದ್ದಾರೆ, ಬೇಗ ಬನ್ನಿ. ರೇಖಾ ಕಾಲ್ ಮಾಡಿದ್ದಾರೆ, ಏನ್ ಹೇಳ್ತವ್ರೆ ಕೇಳಿ. ಗುಲಾಬಿ, ನಾರ್ಮಲ್ ಆಗಿರು. ಏನ್ ಹೇಳ್ತಿದ್ದಾರೆ ಕೇಳಿ, ಸ್ಪೀಕರ್ ಆನ್ ಮಾಡಿ. ಹೇಳಿ ರೇಖಾ, ಏನ್ ಫೋನ್ ಮಾಡಿದ್ದು? ನೋಡಿ, ಆ ಮಕ್ಳು ಕಾಟ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲೇ ಇದ್ದಿದ್ರೆ ನಾನು ಹುಚ್ಚಿ ಆಗ್ಬಿಡ್ತಾ ಇದ್ದೆ, ಅದಕ್ಕೆ ಫ್ರೆಂಡ್ ಮನೆಗ್ ಬಂದಿದ್ದೀನಿ. 2 ದಿನ ಮನೆ ಕಡೆ ತಲೆ ಕೂಡ ಹಾಕ್ ಮಲ್ಗಲ್ಲ. ರೇಖಾ ಮೇಡಮ್ ಅವ್ರೆ, ಅದನ್ನ ಇಲ್ಲೇ ಹೇಳ್ಬೋದಿತ್ತಲ್ಲ, ಅದನ್ನ ಯಾಕೆ ಹೊರಗಡೆ ಫೋನ್ ಮಾಡಿ ಹೇಳ್ತಿದ್ದೀರಾ? ಅದನ್ನೆಲ್ಲ ಆ ಮಕ್ಳು ಮುಂದೆ ಹೇಳಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದೀನಿ. ಅಲ್ಲ ರೇಖಾ, ನೀವು ನಿಮ್ ಫ್ರೆಂಡ್ ಮನೆಗ್ ಹೋದ್ರೆ ಇಲ್ಲಿ ಮಕ್ಳನ್ನ ಯಾರು ನೋಡ್ಕೋತಾರೆ? ಅದೆಲ್ಲ ನನಗ್ ಗೊತ್ತಿಲ್ಲ. ಆ ಮಕ್ಳು ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ. ಬೇಕಂದ್ರೆ ಅವ್ರ ಎಲ್ಲಿಂದ ಕರ್ಕೊಂಬಂದ್ರು ಅಲ್ಲಿಗೆ ವಾಪಸ್ ತಗೊಂಡೋಗ್ಬಿಡಿ, ಇಲ್ಲ ಅಂದ್ರೆ ನೀವೇ ಅವ್ರನ್ನ ನೋಡ್ಕೊಳ್ಳಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಫ್ರೆಂಡ್ ಮನೇಲಿ ಹೋಗಿ ಕೂತಿದಾರ. 2 ಮಕ್ಳನ್ನ ನೋಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಮಕ್ಳು ಬೇಕು ಅಂತ ಆಸೆ ಯಾಕೆ ಪಡ್ಬೇಕಿತ್ತು? ಅಲ್ಲಿಗೆ ರೇಖಾ ಮೇಡಮ್ ಅವ್ರಿಗೆ ಮಗು ಬೇಕು ಅನ್ನೋ ಆಸೆ ಹೋಯ್ತು ಅನ್ಸುತ್ತೆ. ಅಲ್ಲ, ಈಗ ಮನೇಲಿರೋ ಮಕ್ಕಳನ್ನ ಏನ್ ಮಾಡೋದು? ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ನನ್ ಫ್ರೆಂಡ್ ಲಕ್ಷ್ಮಿ ಇದ್ದಾಳಲ್ಲ, ಅವಳ ಮಕ್ಳು ರೀ. ಗುಲಾಬಿ ಕೇಳ್ಕೊಂಡ್ಲು ಅಂತ ನಾನು ಲಕ್ಷ್ಮಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು 1 ವಾರದ ಮಟ್ಟಿಗೆ ನಿನ್ ಮಕ್ಳನ್ನ ನಮ್ಮ ಮನೆಗ್ ಕಳ್ಸು, ಚೆನ್ನಾಗ್ ನೋಡ್ಕೋತೀವಿ ಅಂತ ಹೇಳಿ ಕರ್ಕೊಂಡ್ ಬಂದೆ. ಇವಾಗ ವಾಪಸ್ ಅವ್ರ ಹತ್ರನೇ ಬಿಟ್ಬಿಡೋಣ. ಅಯ್ಯೋ ಪಾಪ, ಆ ಮಕ್ಳು ಮನೆ ಕರ್ಕೊಂಡು ಹೋಗ್ತೀವಿ ಅಂದ ತಕ್ಷಣ ಎಷ್ಟು ಖುಷಿಯಾಗಿ ಬಂದ್ರು ಗೊತ್ತಾ? ಅಲ್ಲಿ ಚೆನ್ನಾಗ್ ಆಟ ಆಡ್ಬೋದು ಅಂತೆಲ್ಲ ಅನ್ಕೊಂಡ್ರು. ಆದ್ರೆ ಇಲ್ಲಿ ಬಂದು ಏನು ಖುಷಿಯಾಗಿರೋದಕ್ಕಾಗ್ಲಿಲ್ಲ. ಅನ್ನು ಅಕ್ಕ, ಒಂದ್ ಕೆಲ್ಸ ಮಾಡೋಣ, ಆ ಮಕ್ಳನ್ನ ಇನ್ನೊಂದ್2 ದಿವಸ ನಮ್ಮ ಮನೇಲಿ ಇಟ್ಕೊಂಡು ನಾವೇ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ. ಬೇಡ ಗುಲಾಬಿ, ಈಗ ಆ ಮಕ್ಳನ್ನ ಅವ್ರ ಮನೆ ಕಳ್ಸ್ಬಿಡೋಣ. ಸಮ್ಮರ್ ಹಾಲಿಡೇಸ್ ಬರತ್ತಲ್ಲ, ಆಗ 1-2 ದಿನ ಕರ್ಕೊಂಬಂದ್ ಇಟ್ಕೊಳ್ಳೋಣ. ಆಯ್ತು, ಓಕೆ ರೀ. ಮಕ್ಳನ್ ಕರ್ಕೊಂಡ್ ಹೋಗಿ ಲಕ್ಷ್ಮಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಡಿ, ಆಯ್ತಾ? ಆಯ್ತಮ್ಮಿ, ಕೆಳಗಡೆ ಆಟ ಆಡ್ತಿದಾರೆ, ಹಂಗೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಕರ್ಕೊಂಡ್ ಹೋಗ್ಬೇಡಿ, 1-2 ಚಾಕ್ಲೇಟ್ ಕೊಡ್ಸಿ ಕರ್ಕೊಂಡ್ ಹೋಗಿ. ಮಕ್ಕಳಿಗ ಅವ್ರ ಅಮ್ಮಂಗ. ಓಹೋ, ಏನ್ರಿ ರೇಖಾ, ನಾನ್ 2 ದಿನ ಬರಲ್ಲ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ದವ್ರು ಅಷ್ಟ್ ಬೇಗ ವಾಪಸ್ ಬಂದ್ಬಿಟ್ಟಿದೀರಾ? ಓಹ್, ದಾರಿ ಮಧ್ಯ ಪರ್ಸ್ ಕಳ್ಕೊಂಡ್ಬಿಟ್ರಾ? ಫ್ರೆಂಡ್ ಮನೆಗೆ ಹೋಗೋದಕ್ಕೆ ಆಟೋ ಚಾರ್ಜ್ ಇರ್ಲಿಲ್ವಾ? ನನಗ್ ಫೋನ್ ಮಾಡಿದ್ರೆ ನಿಮ್ ಅಕೌಂಟ್ ದುಡ್ಡು ಹಾಕ್ತಿದ್ನಲ್ಲ ರೇಖಾ. ಒಂದ್ ಕೆಲ್ಸ ಮಾಡಿ, ಈಗ್ಲೂ 1000 ರೂಪಾಯಿ ಕೊಡ್ತೀನಿ, ಹೋಗಿ ನಿಮ್ ಫ್ರೆಂಡ್ ಮನೇಲಿ 2 ದಿನ ನೆಮ್ಮದಿಯಾಗಿದ್ಬಿಟ್ಟು ಆಮೇಲೆ ಬನ್ನಿ. ಕೊಟ್ಬಿಡ್ಲಾ ಮಿ ದುಡ್ಡು? ರೇ ಅನ್ಪೂರ್ಣ ಅವ್ರೆ, ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ಮತ್ತೆ ರೇಖಾ ಅವ್ರೆ, ಕೋಪ ಮಾಡ್ಕೊಳ್ತಾ ಇರ್ತಾರಾ? ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಸನ್ಮಾನ ಮಾಡ್ಬೇಕಿತ್ತಾ? ನೋಡ್ರಿ, ನಿಮ್ಗೆ ಬೇರೆಯವ್ರ ಮಕ್ಳನ್ನ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂದ್ಮೇಲೆ ಏನಕ್ಕೆ ಕರ್ಕೊಂಡ್ ಬರ್ಬೇಕು ನೀವು? ಪಾಪ ಆ ಮಕ್ಳು ಇವಾಗ ಎಲ್ಲಿ ಹೋಗಿದಾರೋ, ಏನು ಮಾಡ್ತಿದಾರೋ, ಎಷ್ಟು ಕಷ್ಟ ಅನ್ಭವಿಸ್ತಿದಾರೋ ಯಾರಿಗೆ ಗೊತ್ತು? ನಿಮ್ಮನ್ನ ಕೇಳಿದ್ರಿ, ಅವರು ಆ ಮಕ್ಳು ತಾಯಿ ಹತ್ರನೇ ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಾ? ನೋರಿ, ಇದೆಲ್ಲ ನಿಮ್ಮಿಂದನೇ ಆಗಿರೋದು. ನೀವು ಜೈಲಿಗೆ ಹೋಗ್ಬೇಕಾಗತ್ತೆ, ನೀವು ಕಂಬಿನ ಎನ್ಸ್ಬೇಕಾಗತ್ತೆ. ರೆಡಿ ಇರಿ. ಅಯ್ಯೋ, ಆಗನ್ಬೇಡಿ, ನನ್ ಕೈಲಿ ಮಕ್ಳು ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ನಾನು ಹೊರಗಡೆ ಹೋಗಿ ಫೋನ್ ಮಾಡಿದ್ದು. ಆ ಮಕ್ಳು ಎಲ್ಲಾದ್ರೂ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ನಾನು ಏನ್ ಮಾಡ್ಲಿ? ನನ್ ಕಂಬಿ ಹಿಂದೆ ಕುತ್ಕೋಬೇಕಾಗತ್ತೆ. ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ಲಿ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಮಕ್ಳನ್ನ ಹುಡ್ಕಕ್ಕೂ ಆಗಲ್ಲ. ಎಲ್ಲಿ ಅಂತ ಹುಡ್ಕೋದು ರೇಖಾ? ನೀವು ನಿಮ್ ಫ್ರೆಂಡ್ ಮನೆಗೆ ಹೋಗ್ತೀರಾ ಅಂತ ಕೇಳಿಸ್ಕೊಂಡು ನಿಮ್ ಫ್ರೆಂಡ್ ಮನೆ ದಾರಿ ಹುಡ್ಕೊಂಡು ಹೋದ್ರೆ ಏನೋ ಯಾರಿಗ್ ಗೊತ್ತು?
ಪಾಪ ಆ ಮಕ್ಕಳು ಎಷ್ಟು ಚಿಕ್ಕವರು. ಹಾ ಅವ್ರು ಏನ್ ಮಾಡ್ತಿದಾರು, ಎಲ್ಲಿ ಯಾವ ಕಷ್ಟ ಅನುಭವಿಸ್ತಿದಾರೋ. ಅಲ್ಲ, ಅವ್ರನ್ನ ಯಾರಾದ್ರೂ ಎಲ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಈ ಕೇಸು ನಿಮ್ಮೇಲ್ ಬರುತ್ತೆ. ಆ ಶಿಕ್ಷೆನ ಅನುಭವಿಸೋದಿಕ್ಕೆ ರೆಡಿ ಇರಿ. ಅಯ್ಯಯ್ಯೋ, ಇಂಥ ಟೈಮಲ್ಲಿ ಗುಲಾಬಿ ಇರ್ಬೇಕಾಗಿತ್ತು. ಗುಲಾಬಿ ಇದ್ದಿದ್ರೆ ಏನಾದ್ರೂ ಒಂದು ಐಡಿಯಾ ಕೊಟ್ಟಿರೋಳು. ನನ್ಗೆ ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ವಲ್ಲ. ಕಾದಿರುವೆ ನಿನಗಾಗಿ, ಎಲ್ಲಿರುವೆ ಮರೆಯಾಗಿ, ನನ್ನ ಬಿಟ್ಟು ಬೇಗ ಬಾ, ಬೇಗ ಬಾ ಗುಲಾಬಿ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಅಯ್ಯೋ, ತಲೆ ನನ್ನ ಕೈಲಿ ಬಂದ್ಬಿಟ್ಟಿದೆ. ಇವ್ರು ಯಾರು? ಅಯ್ಯೋ. ನಾನೇ ಗುಲಾಬಿ. ಗುಲಾಬಿ ಆಫೀಸರ್ ವೇಷ ಹಾಕೊಂಡು ನೀನೇ ಬಂದಿದ್ದು? ಹಾ, ನನಗೆ ಗೊತ್ತೇ ಆಗ್ಲಿಲ್ಲ. ನಿಮ್ಗೇನ್ ಗೊತ್ತಾಗುತ್ತೆ ರೇಖಾ ಅವ್ರೆ? ಮಕ್ಳನ್ನೇ ಸರಿಯಾಗಿ ನೋಡ್ಕೊಳ್ಳೋದಿಕ್ ಬರಲ್ಲ, ಅಂದ್ಮೇಲೆ ನಿಮ್ಗೇನು ಬರಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತಾಯ್ತು. ಹೌದು, ಮಕ್ಳೆಲ್ಲಿದ್ದಾರೆ? ಆ ಮಕ್ಕಳು ಅವ್ರ ನಿಜವಾದ ತಾಯಿನ ಸೇರ್ಕೊಂಡಾಯ್ತು. ಒಟ್ನಲ್ಲಿ ಅವ್ರ ತಂದೆ ತಾಯಿ ಹತ್ರ ಹೋಗಿ ಸೇರ್ಕೊಂಡ್ರಲ್ಲ, ಈಗ ನೆಮ್ಮದಿ ಆಯ್ತು ನನ್ಗೆ. ರೇಖಾ, ತಲೆ ಕೆಟ್ಟೋರ್ ತರ ಮಾತಾಡ್ಬೇಡ್ರಿ. ಮಕ್ಳು ದೂರ ಇದ್ದಾಗ ಮಕ್ಳು ಹತ್ರ ಬಂದ್ರೆ ಎಷ್ಟು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಿದ್ರಿ. ಈಗ ಮಕ್ಳು ದೂರ ಇದ್ದಾಗ ಅಪ್ಪ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಿದ್ದೀರಾ. ನೋಡಿ ರೇಖಾ, ಬರೀ ವಿಡಿಯೋ ನೋಡ್ಕೊಂಡು ಸಿನಿಮಾಗಳನ್ನ ನೋಡ್ಕೊಂಡು ನನಗೂ ಮಕ್ಳು ಬೇಕು, ನಾನು ಮಕ್ಳನ್ನ ಸಾಕ್ತೀನಿ ಅಂತ ಆಸೆ ಪಡೋದಲ್ಲ. ಮಕ್ಳನ್ನ ಸಾಕೋದ್ ಹೇಗೆ ಅನ್ನೋದನ್ನ ಕಲ್ತ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದ್ಲು ತಾಳ್ಮೆ ಅನ್ನೋದಿರ್ಬೇಕು. ಹೌದು, ನಾನು ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ. ಇಂಥ ತಪ್ಪು ಮಾಡ್ಬಾರ್ದಿತ್ತು. ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಓ, ಹಂಗಾದ್ರೆ ಮಕ್ಳು ಬೇಕು ಅನ್ನೋ ಆಸೆ ಬಿಟ್ಬಿಟ್ರಾ? ಮರ್ತ್ಬಿಟ್ಟೆ. ರಾಮ, ನಿನ್ನ ನಾಮಜಪದಿಂದಲೇ ಎಷ್ಟೋ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ನಿನ್ನ ಹೆಸರಲ್ಲಿದೆ. ಪಿತೃವಾಕ್ಯ, ಪರಿಪಾಲಕ, ಧರ್ಮ ರಕ್ಷಕ, ನೀನು ಬದುಕಿದ ರೀತಿಯೇ ನಮ್ಗೆಲ್ರಿಗೂ ಆದರ್ಶವಾಗಿರ್ಲಿ. ನನ್ನ ಜೀವನದ ಹೊಸ ಆರಂಭದಲ್ಲಿ ನೀನೀ ಮನೆಗ್ ಬಂದು ನೆಲೆಸಿದ್ಯಾ.